ನಮಸ್ಕಾರ ಫ್ರೆಂಡ್ಸ್, ಹರೀಶ್ ನಾಯಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಫೋಟೋಸ್ನ ನೋಡಿ. ಎಲ್ಲ ಕಡೆ ಬರೀ ಚಿನ್ನ ನೋಡಿದರೆ ಏನಪ್ಪ ಇದು ಚಿನ್ನದ ಅಂಗಡಿನ ಅಂತ ಅನ್ಕೋತೀರಿ. ಆದರೆ ಇದು ಚಿನ್ನದ ಅಂಗಡಿ ಅಲ್ಲ, ಇದು ಪೊಲೀಸ್ ಸ್ಟೇಷನ್. ಇಷ್ಟೊಂದು ಚಿನ್ನ ಎಲ್ಲಿ ಸಿಕ್ಕಿತು ಕೇಳಿದರೆ ಆಶ್ಚರ್ಯ ಆಗ್ತೀರಿ. 30 ಅಡಿ ಆಳದ ಯಾರಿಗೂ ಗೊತ್ತಿರೋದ ಹಳೆ ಬಾವಿಯಲ್ಲಿ ಸಿಕ್ಕಿದ್ದು. ಆಶ್ಚರ್ಯದ ವಿಷಯ ಏನು ಅಂದರೆ, ಈ ಬಾವಿ ಯಾವ ಜಾಗದಲ್ಲಿದೆಯೋ ಆ ಮನೆಯವ್ರಿಗೂ ಅಥವಾ ಅಲ್ಲಿ ಓಡಾಡಿದವರಿಗೆಲ್ಲ ಗೊತ್ತೇ ಇಲ್ಲ. ಹಾಗಾದರೆ ಈ ಚಿನ್ನದ ಬೆಲೆ ಎಷ್ಟೊಂದು ಅಂದಾಜು ಮಾಡಿದ್ದೀರಾ? ಸುಮ್ಮನೆ ಲೆಕ್ಕ ಹಾಕಿ, ಬರೋಬ್ಬರಿ 17 kg ಚಿನ್ನ ಅಂದರೆ ಸುಮಾರು 8 ಕೋಟಿ ರೂಪಾಯಿ ಬೆಲೆ. ಇಂಥ ಕಥೆಗಳನ್ನು ನೀವು ಸಿನಿಮಾದಲ್ಲಿ ನೋಡಿರ್ತೀವಿ ಅಲ್ವಾ? ಆದರೆ ಇದು ನಮ್ಮ ದಾವಣಗೆರೆಯಲ್ಲಿ ನಿಜವಾಗ್ಲೂ ನಡೆದ ಘಟನೆ. ಈ ವಿಷಯ ಶುರು ಮಾಡೋಕ್ಕೂ ಮುಂಚೆ ನಮ್ಮ ದಾವಣಗೆರೆಯಲ್ಲಿ ನಡೆದ ಈ ಘಟನೆ ಬಗ್ಗೆ ಮಾತಾಡೋಣ. ಈ ಕಳ್ಳರನ್ನು ಹಿಡಿದ ನಮ್ಮ ಪೊಲೀಸರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಈ ಕಳ್ಳತನದಲ್ಲಿ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೂ ನಮ್ಮ ಪೊಲೀಸರು 6 ತಿಂಗಳ ಒಳಗೆ ಈ ಕಳ್ಳರನ್ನು ಹಿಡಿದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ? ಈ ಚಿನ್ನವೆಲ್ಲ ಯಾರೋ ದೊಡ್ಡ ಶ್ರೀಮಂತರು ಬ್ಯಾಂಕಲ್ಲಿ ಇಟ್ಟಿರಲಿಲ್ಲ. ನಮ್ಮ ತರಹದ ಸಾಮಾನ್ಯ ಜನ, ಕೆಲವರು ಬಡವರು, ಕೆಲವರು ಮಧ್ಯಮ ವರ್ಗದವರು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಚಿನ್ನ. ಇದು ಕಳ್ಳತನ ಆದಾಗ ಅವರೆಲ್ಲ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಮುಂದೆ ಏನಾಗುತ್ತೋ ಅಂತ ಭಯ ಪಡ್ತಿದ್ರು. ಬ್ಯಾಂಕಿನವರಿಗೆಲ್ಲ ಭಯ ಇತ್ತು, ಊರಿನ ಜನ ಎಲ್ಲರೂ ಶಾಕ್ ಆಗಿದ್ರು. ಕೊನೆಗೆ ನಮ್ಮ ಪೊಲೀಸರು ಈ ಕಳ್ಳರನ್ನು ಹಿಡಿದು ಚಿನ್ನವನ್ನೆಲ್ಲ ವಾಪಸ್ ತರಿಸಿಕೊಟ್ಟಿದ್ದಾರೆ ನೋಡಿ. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈ ಕತೆ ಕೇಳಿದರೆ ಒಂದು ಸಿನಿಮಾ ನೋಡ್ದಂಗೆ ಇರ್ತದೆ. 6 ತಿಂಗಳ ಹಿಂದೆ ದಾವಣಗೆರೆಯ SBI ಬ್ಯಾಂಕ್ನಲ್ಲಿ 17 kg ಚಿನ್ನ ಕಳ್ಳತನ ಆಗಿತ್ತು ಅಂತ ನೀವು ಕೇಳಿದ್ರಿ ಅಲ್ವಾ? ಆಮೇಲೆ ನಮ್ಮ ಪೊಲೀಸರು ಈ ಕಳ್ಳರ ಹಿಂದೆ ಬಿದ್ದಿದ್ರು. ಏನಿದು ಇಂಟ್ರೆಸ್ಟಿಂಗ್ ಕತೆ. ಪೊಲೀಸರು ಉತ್ತರ ಪ್ರದೇಶದಿಂದ ಹಿಡಿದು ರಾಜಸ್ಥಾನ, ಡೆಲ್ಲಿ ಅಂತ ಎಲ್ಲ ಕಡೆ ಹುಡುಕಾಡಿದ್ರು. ಆದರೂ ಕೊನೆಗೆ ಗೊತ್ತಾಯಿತು ಏನಂದರೆ, ಈ ಕಳ್ಳರು ಬೇರೆ ಯಾವ ರಾಜ್ಯದಲ್ಲೂ ಇರಲಿಲ್ಲ, ನಮ್ಮ ಬ್ಯಾಂಕಿನ ಹತ್ತಿರದಲ್ಲೇ ಇದ್ದರು. ಹೌದು ಗೆಳೆಯರೆ, ಅವರು ಕಳ್ಳತನ ಮಾಡಿದ್ದು ಹೇಗೆ ಅಂತ ಗೊತ್ತಾಯಿತು. ಆಮೇಲೆ ಏನಾಯಿತು ಬನ್ನಿ ಇದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಈ ಕತೆ ಒಂದು ಥ್ರಿಲ್ಲಿಂಗ್ ಸಿನಿಮಾ ಥರನೇ ಇದೆ. ಪೊಲೀಸರು ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದು, ಈ ಕಳ್ಳತನದ ಮುಖ್ಯ ಸೂತ್ರಧಾರಿ ವಿಜಯ್ ಅಂತ. ಅವನು ಮೂಲತಃ ತಮಿಳುನಾಡಿನವನು, ಆದರೆ ಬಹಳ ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲೇ ಇದ್ದಾನೆ. ದಾವಣಗೆರೆ ನ್ಯಾಮತಿ ಅನ್ನೋ ಊರಲ್ಲಿ ಅವನು ವಾಸವಾಗಿದ್ದ. ಅಲ್ಲಿಯೇ ಅವರ ಅಪ್ಪನ ಬೇಕರಿ ಇತ್ತು. ಆಮೇಲೆ ವಿಜಯ್ ಆ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ ಆ ಬೇಕರಿಯಲ್ಲಿ ದುಡ್ಡು ಜಾಸ್ತಿ ಬರ್ತಾ ಇರಲಿಲ್ಲ. ಅದನ್ನು ದೊಡ್ಡದು ಮಾಡಬೇಕು ಅಂತ ಅವನು ಪ್ಲ್ಯಾನ್ ಮಾಡ್ತಾ ಇದ್ದ. ಅದಕ್ಕೋಸ್ಕರ ವಿಜಯ್ ಬ್ಯಾಂಕಿನಲ್ಲಿ 2 ಸಲ ಲೋನ್ ಕೇಳಿದ್ದ. ಆದರೆ ಅವನ ಲೋನ್ ಮಾತ್ರ ಕ್ಯಾನ್ಸಲ್ ಆಯಿತು. ಅವನು ಪದೇ ಪದೇ ಬ್ಯಾಂಕಿಗೆ ಹೋಗ್ತಾ ಇದ್ದ. ಆದರೆ ಅವನು ಹೇಳುವ ಪ್ರಕಾರ ಲೋನ್ ಸಿಗಲಿ ಅಂತ ಲಂಚ ಕೂಡ ಕೊಟ್ಟಿದ್ದನಂತೆ. ಆದರೆ ಅವನಿಗೆ ಲೋನ್ ಮಾತ್ರ ಸಿಗಲೇ ಇಲ್ಲ. ಇದರ ಪರಿಣಾಮವಾಗಿ ಅವನಿಗೆ ಬ್ಯಾಂಕ್ ಮೇಲೆ ಸಿಟ್ಟು, ದ್ವೇಷ ಎಲ್ಲವನ್ನೂ ಬೆಳೀತು. ಬೇಗ ಶ್ರೀಮಂತ ಆಗಬೇಕು ಅಂತ ಒಂದು ಹುಚ್ಚು ಆಸೆ ಅವನಿಗಿತ್ತು. ಇದಕ್ಕೋಸ್ಕರ 1-2 ಸಲ ಲೋನ್ಗೆ ಟ್ರೈ ಮಾಡ್ತಾನೆ. ಬ್ಯಾಂಕಿಗೂ ಹೋಗಿ ಬರ್ತಾನೆ. ಬ್ಯಾಂಕಿನ ಒಳಗೆ ಎಲ್ಲವನ್ನು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡ್ತಾನೆ. ಆಮೇಲೆ ಏನಾದರೂ ಮಾಡಬೇಕು, ಈ ಬ್ಯಾಂಕನ್ನು ದೋಚಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಸುಮ್ಮನೆ ಅಲ್ಲ, ಸುಮಾರು 6 ತಿಂಗಳು ಪ್ಲ್ಯಾನ್ ಮಾಡ್ತಾನೆ. ಮುಖ್ಯವಾಗಿ ಮನಿ ಹೇಸ್ಟ್ ಅಂತ ಒಂದು ವೆಬ್ ಸೀರೀಸ್ ಮತ್ತು ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನು ಗಂಟೆಗಟ್ಟಲೆ ನೋಡ್ತಾನೆ. ಅದೆಲ್ಲವನ್ನು ನೋಡಿ ಹೇಗೆ ಪ್ಲ್ಯಾನ್ ಮಾಡಬೇಕು, ಯಾವ ಟೂಲ್ ಯೂಸ್ ಮಾಡಬೇಕು, ಹೇಗೆ ಒಳಗೆ ಹೋಗಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ಎಲ್ಲವನ್ನು ಅವನು ತಿಳ್ಕೊತಾನೆ. ಕಳ್ತನ ಮಾಡಬೇಕು ಅಂತೇಳಿ ವಿಜಯ್ ತನ್ನ ಟೀಮ್ನ ರೆಡಿ ಮಾಡ್ತಾನೆ. ಅವನ ತಮ್ಮ ಅಜಯ್ ಮತ್ತು ಅವನ ಅಳಿಯ ಮತ್ತು ಅವನ 3 ಫ್ರೆಂಡ್ಸ್, ಒಟ್ಟು 6 ಜನ ಸೇರಿ ಈ ಪ್ಲ್ಯಾನ್ನ ಮಾಡ್ತಾರೆ. 4 ವರ್ಷದಿಂದ ಓಪನ್ನೇ ಆಗದೆ ಇರೋವಂಥ ಹಳೆಯ ಸ್ಕೂಲ್ನಲ್ಲಿ ಈ 6 ಜನ ಸೇರ್ತಾರೆ. ಅದರಲ್ಲಿ ವಿಜಯ್ ಇವರಿಗೆಲ್ಲ ಯಾವ್ಯಾವ ಥರ ಏನೇನು ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು, ಯಾವ ಥರ ದರೋಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇವರಿಗೆ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಕೊನೆಗೆ ಅಕ್ಟೋಬರ್ 28ನೇ ತಾರೀಕು ಬ್ಯಾಂಕ್ ರಜೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅಕ್ಟೋಬರ್ 28ನೇ ತಾರೀಕು ಕಳ್ತನದ ಪ್ಲ್ಯಾನ್ ಮಾಡ್ತಾರೆ. ಅದನ್ನು ಹೇಗೆ ಮಾಡಬೇಕು ಅಂತ ಎಲ್ಲವನ್ನು ಮೊದಲೇ ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಸಾಕ್ಷಿ ನಾಶ ಮಾಡೋದು ಹೇಗೆ, ಬ್ಯಾಂಕಿನ ಒಳಗೆ ಹೇಗೆ ಹೋಗೋದು ಅಂತ ಅವರು ತಮ್ಮ ಡಸ್ಟರ್ ಕಾರ್ನ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ತಾರೆ. ಗಾಡಿ ತೆಗೆದುಕೊಂಡು ಹೋದರೆ ಏನಾದರೂ ಸಾಕ್ಷಿ ಸಿಗ್ಬೋದು, ಗಾಡಿ ತೆಗೆದುಕೊಂಡು ಹೋದರೆ ಎಲ್ಲಾದರೂ CCTV ಕ್ಯಾಮರಾದಲ್ಲಿ ಸಿಗಾಕೋಬೋದು ಅಂತ ಬ್ಯಾಂಕಿನ ಹಿಂಭಾಗದಲ್ಲಿ ಒಂದು ಸಣ್ಣ ದಾರಿ ಇರುತ್ತೆ. ಅಲ್ಲಿ CCTV ಕ್ಯಾಮ್ರಾ ಇರೋದಿಲ್ಲ, ಕಲ್ಲು ಮುಳ್ಳು ಇರುತ್ತೆ. ಆ ದಾರಿಯಲ್ಲಿ ಅವರು ರಾತ್ರಿ ಕತ್ತಲಲ್ಲಿ ಅವರು ಬ್ಯಾಂಕಿನ ಒಳಗೆ ಹೋಗ್ತಾರೆ. ಈ ಕಳ್ಳತನದಲ್ಲಿ ಅವರು ಮೊಬೈಲ್ ಕೂಡ ಯೂಸ್ ಮಾಡಿರೋದಿಲ್ಲ. ಯಾಕಂದರೆ ಪೊಲೀಸರು ಕಾಲ್ ಡೀಟೇಲ್ಸ್ನ ತೆಗೆದುಕೊಳ್ತಾರೆ. ಆ ಟೈಮ್ನಲ್ಲಿ ಮೊಬೈಲ್ ಯಾರ ಹತ್ರ ಇತ್ತು ಅಂತ ಗೊತ್ತಾಗುತ್ತೆ ಅಂತ ಮೊಬೈಲ್ನೂ ಸಹ ಯೂಸ್ ಮಾಡೋದಿಲ್ಲ, ಗಾಡಿನೂ ಯೂಸ್ ಮಾಡೋದಿಲ್ಲ. ನೋಡಿ ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತ.
ಮೊದಲಿಗೆ ಬ್ಯಾಂಕಿಗೆ ಹೋದ ವ್ಯಕ್ತಿ ಮೊದಲೇ ನೋಡಿದ ಹಾಗೆ ಬಹಳ ಸಲ ಹೋಗಿ ಎಲ್ಲವನ್ನೂ ಕಣ್ಣಾರೆ ನೋಡ್ಕೊಂಡು ಬಂದಿರ್ತಾನೆ. ಅವನ ಕಿಟಕಿ ರಾಡ್ ಹಾಗೂ ಗ್ರಿಲ್ ಎಲ್ಲವನ್ನು ಕಟ್ ಮಾಡಿ ಒಳಗೆ ಹೋಗ್ತಾನೆ. ಆಮೇಲೆ ಅಲ್ಲಿರೋ CCTV ಅಲಾರಾಮ್ ಎಲ್ಲ ಕನೆಕ್ಷನ್ ನೀಟಾಗಿ ಕಟ್ ಮಾಡ್ತಾನೆ. ಕೊನೆಗೆ ಲಾಕರ್ ಹತ್ರ ಹೋಗಿ ಗ್ಯಾಸ್ ಕಟರ್ ಯೂಸ್ ಮಾಡಿ ಆ ಲಾಕರ್ ಡೋರ್ ಓಪನ್ ಮಾಡ್ತಾನೆ. ಒಳಗಡೆ 17 kg ಚಿನ್ನ ಇದ್ದ ಒಂದು ಬಾಕ್ಸ್ನ ತಗೊಂಡು ಪೂರ್ತಿಯಾಗಿ ತುಂಬ್ಕೋತಾನೆ. ಆಮೇಲೆ ಯಾವ ಕಿಟಕಿಯಿಂದ ಬಂದಿರ್ತಾನೋ ಅದೇ ಕಿಟಕಿಯಿಂದ ಸೈಲೆಂಟಾಗಿ ಹೊರಗಡೆ ಹೋಗ್ತಾನೆ. ರಾತ್ರಿ ನಡ್ಕೊಂಡು ಬಂದ ದಾರಿಯಲ್ಲೇ ವಾಪಸ್ ನಡ್ಕೊಂಡು ಹೋಗ್ತಾನೆ. ಯಾರ ಕಣ್ಣಿಗೂ ಬೀಳದೆ ಹಾಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದ್ದ ಡಸ್ಟರ್ ಕಾರ್ ಹತ್ರ ಹೋಗ್ತಾನೆ. ಆ ಚಿನ್ನವನ್ನೆಲ್ಲ ಡಿಕ್ಕಿಯಲ್ಲಿ ತುಂಬಿಕೊಳ್ತಾರೆ. ಆಮೇಲೆ ಆ ಡಸ್ಟರ್ ಕಾರ್ನ ಹಾಗೆ ಬಿಟ್ಟು ಕೊಡ್ತಾರೆ. 1-2 ದಿನ ಆಮೇಲೆ ಆ ಡಸ್ಟರ್ ಕಾರ್ನ ಏನು ಮಾಡ್ತಾರೆ ಅಂದರೆ ಮಧುರೈನ ಒಂದು ಕಡೆಗೆ ತೆಗೆದುಕೊಂಡು ಹೋಗ್ತಾರೆ. ವಿಜಯ್ ಊರು ಮಧುರೈ, ತಮಿಳ್ನಾಡು. ಅಲ್ಲಿ ಅವನ ಮನೆ ಹತ್ರ ಒಂದು ಬಾವಿ ನೋಡ್ತಾರೆ. ಆ ಬಾವಿ ಯಾರೂ ಯೂಸ್ ಮಾಡ್ತಿರಲ್ಲ, ಹಾಗೆ ಅಲ್ಲಿ ಹತ್ರನೂ ಯಾರೂ ಓಡಾಡ್ತಾನೂ ಇರೋದಿಲ್ಲ. ಆ ಹಳೆ ಬಾವಿಯಲ್ಲಿ ಲಾಕರ್ ಥರಾನೇ ಇರೋ ಒಂದು ಬಾಕ್ಸ್ನ ತೆಗೆದುಕೊಂಡು ಹೋಗಿ ಅದರೊಳಗಡೆ ಎಲ್ಲ ಚಿನ್ನನ ನೀಟಾಗಿ ತುಂಬಿ ಆ ಬಾಕ್ಸ್ನ ಬಾವಿ ಒಳಗಡೆ ಹಾಕ್ತಾರೆ. ಸೈಲೆಂಟಾಗಿ ಹೊರಗಡೆ ಬರ್ತಾರೆ. ಸ್ವಲ್ಪ ಚಿನ್ನ ತೆಗೆದುಕೊಂಡು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಅದರಿಂದ ಬಂದ ದುಡ್ಡಲ್ಲಿ ಅವ್ರು ಏನು ಬೇಕೆಲ್ಲ ತಗೊಂಡು ಯೂಸ್ ಮಾಡ್ಕೊಳ್ತಾರೆ. ಈ 6 ಜನ ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಕೇಳೋಕ್ಕೆ ಆಶ್ಚರ್ಯ ಆಗುತ್ತೆ. ಈ ವಿಷಯನ ತಮ್ಮ ಹತ್ತಿರದ ಯಾರು ಸಂಬಂಧಿಕರಿಗೆ ಹೇಳಬಾರ್ದು, ಬಂಧುಗಳಿಗೆ ಹೇಳಬಾರ್ದು, ಮನೆಯವರಿಗೂ ಹೇಳಬಾರ್ದು. ಒಂದು ದಿನ ನಾವು ಶ್ರೀಮಂತರಾಗ್ತೀವಿ ಅಂತ ಯಾರಿಗೂ ಸುಳಿವು ಕೊಡಬಾರ್ದು ಅಂತ ಮಾತಾಡ್ಕೊಂಡಿರ್ತಾರೆ. ಕಳ್ಳತನದ ಬಗ್ಗೆ ಪೊಲೀಸರು 1-2 ವರ್ಷ ನೋಡ್ತಾರೆ, ಹುಡುಕ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಆಮೇಲೆ ಈ ಚಿನ್ನ ಯೂಸ್ ಮಾಡೋಣ, ಅಲ್ಲಿವರೆಗೂ ಇದರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ಖುಷಿಯಿಂದ ಏನೂ ಹೇಳಬಾರ್ದು, ಚಿನ್ನದ ಬಗ್ಗೆ ಕೂಡ ಮಾತಾಡಬಾರ್ದು ಅಂತ 6 ಜನ ಸೇರಿ ಡಿಸೈಡ್ ಮಾಡ್ತಾರೆ. ಆಮೇಲೆ ಅವರವರ ಕೆಲಸ ನೋಡಿಕೊಂಡು ಸುಮ್ಮನೆ ಆಗ್ತಾರೆ. ವಿಜಯ್ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಇನ್ನೊಂದು ಕಡೆ ನಮ್ಮ ಪೊಲೀಸರು 5 ಟೀಮ್ ಮಾಡಿ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಹುಡುಕ್ತಾ ಇರ್ತಾರೆ. ಇನ್ನೊಂದು ವಿಷಯ ಹೇಳೋಕ್ಕೆ ಮರ್ತೆ, ಅವರು ಬರುವಾಗ CCTV DVR ತೆಗೆದುಕೊಂಡು ಬರ್ತಾರೆ. ಅದನ್ನು ಪುಡಿ ಮಾಡಿ ನದಿಗೆ ಹಾಕಿಬಿಡ್ತಾರೆ. ಯಾಕಂದರೆ ಡಾಗ್ ಸ್ಕ್ವಾಡ್ ಬಂದರೆ ಸಿಕ್ಕಿ ಹಾಕ್ಕೊಳ್ಬಾರ್ದು ಅಂತ. ನೋಡಿ ಎಷ್ಟು ಬುದ್ಧಿವಂತಿಕೆ ಯೂಸ್ ಮಾಡಿದ್ದಾರೆ ಅಂತ. ಪೊಲೀಸರು ಬಂದು ಹುಡುಕ್ತಾರೆ. ಪೊಲೀಸರಿಗೆ ಡೌಟ್ ಬರುತ್ತೆ, ಏನಿದು ಯಾರೋ ಹೊಸಬ್ರು ಮಾಡಿದ ಹಾಗೆ ಇಲ್ಲಲ್ಲ, ಯಾರು ಪ್ರೊಫೆಷ್ನಲ್ ಕಳ್ಳರು ಮಾಡಿರಬೇಕು. ಯಾಕಂದರೆ ಗಾಡಿ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ್ರು ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಪೊಲೀಸರು ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಯಾವ ಇನ್ಫಾರ್ಮೇಷನ್ ಸಿಗಲಿಲ್ಲ. ಅವರು ಎಲ್ಲ ಕಡೆ ಹುಡುಕ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಇಂಟ್ರೆಸ್ಟೆಡ್ ಕಳ್ಳರು ಇರ್ತಾರೆ, ಅವರನ್ನು ಸಹ ಹಿಡಿದು ವಿಚಾರಣೆ ಮಾಡ್ತಾರೆ. ಆದರೆ ಈ ಕಳ್ಳತನಕ್ಕೆ ಬಂದರೆ ಯಾವುದೇ ಒಂದು ಸಣ್ಣ ಲಿಂಕ್ ಸಹ ಸಿಗೋದಿಲ್ಲ. ಆಮೇಲೆ ನಮ್ಮ ಪೊಲೀಸರಿಗೆ ಒಂದು ಕ್ಲಾರಿಟಿ ಬರುತ್ತೆ, ಹೊರ ರಾಜ್ಯದವರು ಯಾರೂ ಬಂದು ಮಾಡಿಲ್ಲ, ಇಲ್ಲಿ ಹತ್ರದವರೇ ಯಾರೋ ಮಾಡಿರಬೇಕು ಅಂತ. ಆಮೇಲೆ ಅವರಿಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ. ಪೊಲೀಸರು ನೀಟಾಗಿ ಗ್ರೌಂಡ್ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದೊಂದೇ ಇನ್ಫಾರ್ಮೇಷನ್ನ ನೀಟಾಗಿ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾರು ಜಾಸ್ತಿ ಸಲ ಬ್ಯಾಂಕಿಗೆ ಬಂದಿದ್ದು, ಯಾರ್ಯಾರ ಹತ್ರ ಲೋನ್ ತಗೊಳ್ಳೋಕ್ಕೆ ಟ್ರೈ ಮಾಡಿದ್ರು, ಅದನ್ನೆಲ್ಲವನ್ನು ಚೆಕ್ ಮಾಡ್ತಾರೆ. ಪೆಪ್ಪರ್ ಪೌಡರ್ ಎಲ್ಲಿಂದ ತರಿಸಿದ್ರು ಅಂತಲೂ ನೋಡ್ತಾರೆ. ಅದನ್ನು ಟೆಸ್ಟ್ ಸಹ ಮಾಡಿಸಿ ನೋಡಿದಾಗ ಅದು ತಮಿಳ್ನಾಡಿಂದ ಬಂದಿದ್ದು ಅಂತ ಗೊತ್ತಾಗುತ್ತೆ. ಸೊ ಈಗ ಅವರಿಗೆ ಸ್ವಲ್ಪ ಡೌಟ್ ಬರುತ್ತೆ. ಪೊಲೀಸರಿಗೆ ಇನ್ನೂ ಟೆಕ್ನಿಕಲ್ ಎವಿಡೆನ್ಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಸ್ಪಷ್ಟ ಎವಿಡೆನ್ಸ್ ಇರಲಿಲ್ಲ. ಆದರೂ ಒಂದೊಂದೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಹೋದಾಗ ಸ್ವಲ್ಪ ಟೆಕ್ನಿಕಲ್ ಎವಿಡೆನ್ಸ್ ಸಿಗುತ್ತೆ. ವಿಂಡೋ ಗ್ರಿಲ್ ಕಟರ್ ಯಾರು ಮಾಡಿದ್ದು, ಅದನ್ನು ಯಾರು ತೊಗೊಂಡು ಬಂದಿದ್ದು ಅಂತ ಹುಡುಕಿದಾಗ ಬ್ಯಾಂಕ್ ಅವರ ಜೊತೆ ಯಾರ್ಯಾರು ಲೋನ್ ಬಗ್ಗೆ ಜಾಸ್ತಿ ಮಾತಾಡಿದ್ದು, ಅದನ್ನು ಯಾರನ್ನ ವಿಚಾರಿಸೋದಕ್ಕೆ ಬಂದಿದ್ದು ಅಂತ ಒಬ್ಬೊಬ್ಬರನ್ನೇ ಅವರು ಕೇಳ್ತಾ ಹೋಗಿ ವಿಚಾರಿಸ್ತಾ ಹೋಗ್ತಾರೆ. ಆವಾಗ ಒಂದು ಸಣ್ಣ ಸುಳಿವು ಅನುಮಾನದ ಮೇಲೆ ವಿಜಯ್ನ ಪೊಲೀಸರು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡ್ತಾ ಇದ್ದಾಗೆ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಆದರೆ ವಿಜಯ್ ಒಳಗೆ ಹೆದರ್ಕೊಂಡು ಎಲ್ಲವನ್ನೂ ಹೇಳ್ಬಿಡ್ತಾನೆ. ಅಲ್ಲೇ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ, ಇದು ಹೊರಗಡೆಯಿಂದ ಯಾರೂ ಬಂದು ಮಾಡಿದ್ದಲ್ಲ, ಇಲ್ಲೇ ಹತ್ತಿರದವರೇ ಮಾಡಿರೋ ಕೆಲಸ ಇದು ಅಂತ. ಕೊನೆಗೆ ಎಲ್ಲರೂ ಸೇರಿ ಒಬ್ಬೊಬ್ಬರನ್ನ ಹಿಡಿತಾರೆ. 6 ಜನ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಪೊಲೀಸರು ಸಣ್ಣ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇಷ್ಟು ದೊಡ್ಡ ಕಳ್ಳತನ ಭೇದಿಸಿದ್ರು ಅಂದರೆ ನಿಜವಾಗ್ಲೂ ಮೆಚ್ಚಲೇಬೇಕು. ಅವರು ಹೋದಾಗ ವಿಜಯ್ನ ಸಣ್ಣ ಅನುಮಾನದ ಮೇಲೆ ಕರ್ಕೊಂಡು ಬಂದರು. ವಿಜಯ್ ಸರಿಯಾಗಿ ಏನೂ ಹೇಳಲೇ ಇಲ್ಲ, ತಪ್ಪಿಸ್ಕೊಳ್ಳೋ ಥರನೇ ಇದ್ದ. ಆದರೆ ಏನೋ ಒಂದು ಮಾತು ಹೇಳ್ದ, ಮತ್ತೆ 2 ಸಲ ಲೋನ್ ಟ್ರೈ ಮಾಡಿ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳ್ದ. ಅದರ ಪರಿಣಾಮವಾಗಿ ಪೊಲೀಸರಿಗೆ ಅನುಮಾನ ಬಂದು ಅವನ ಬಿಹೇವಿಯರ್ ಮೇಲೂ ಅವರಿಗೆ ಡೌಟ್ ಬಂದು ವಿಚಾರಿಸ್ತಾರೆ.
ಕೊನೆಗೆ ಅವನು ಎಲ್ಲ ಸತ್ಯವನ್ನು ಈ ಹೇಳ್ಬಿಡ್ತಾನೆ. ರೀತಿಯಾಗಿ ದಾವಣಗೆರೆಯಲ್ಲಿ ನಡೆದಂಥ ಘಟನೆ ಬಗ್ಗೆ ಪೊಲೀಸರು ಕಳ್ಳತನವನ್ನು ಬೇಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ 17 kg ಚಿನ್ನವನ್ನು ಆ ಬಾವಿಯಿಂದ ತೆಗೆದುಕೊಂಡು ಬಂದು ಅದನ್ನು ಇವರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಇದು ದಾವಣಗೆರೆಯಲ್ಲಿ ನಡೆದಿರುವಂಥ ನಿಜವಾದ ಘಟನೆ. ಗೆಳೆಯರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.